ಇವತ್ತಿನ ಪ್ರೇಮ ಕಾವ್ಯ ಸೀರಿಯಲಲ್ಲಿ ಮಹಾದೇವ ಬರ್ತಾನೆ ದೇವಸ್ಥಾನದ ಹತ್ರ. ಅಷ್ಟರಲ್ಲಿ ಕಾವ್ಯ ಹೋಗಿ ಗರುಡನ ಕೈ ಹಿಡಿದು ಅವನ್ನ ತಡಿತಾಳೆ. ಅದಾದಮೇಲೆ ಒಂದು ಹೆಣ್ಣು ಬೇಡ ಅಂತ ಅಂದರೆ ಬೇಡ ಅಂತ ಅರ್ಥ ಅಂದ್ಬಿಟ್ಟು ಪಂಚಮಿನ ಈ ಕಡೆ ಎಳ್ಕೊಂಡು ಗರುಡನ್ಗೆ ಹೊಡಿತಾಳೆ. ಅಷ್ಟರಲ್ಲಿ ಗರುಡನ ಮಲ್ಲಿ ಏನು ಇಷ್ಟೊಂದು ಮಾಡ್ತಿದ್ಯಲ್ಲ ಅಂತ ಅವಳು ಇನ್ನೇನು ಹೊಡಿಯೋಕ್ಕೆ ಬರಬೇಕು ಕಾವ್ಯಂಗೆ. ಅಷ್ಟರಲ್ಲಿ ಮಹಾದೇವ ಬರ್ತಾನೆ. ಮಹಾದೇವ ಬಂದು ನೂಕ್ತಾನೆ. ಮತ್ತು ಅವನು ಮಚ್ಚೆತ್ಕೊಂಡು ಬಂದಿರ್ತಾನಲ್ಲ ಎಳ್ಳೀರಿಂದ, ಆ ಒಂದು ಮಚ್ಚಲ್ಲಿ ಇನ್ನೇನು ಗರುಡನ ತಲೆ ಕತ್ತರಿಸ್ತೀನಿ ಅಂತ ಇರಬೇಕಾದ್ರೆ ಕಾವ್ಯ ತಡಿತಾಳೆ. ಇದು ದೇವಸ್ಥಾನ, ಇಲ್ಲಿ ಕೊಲೆ ಎಲ್ಲ ಮಾಡಿ ಇದನ್ನು ಅಪವಿತ್ರ ಮಾಡಬೇಡ, ನಿಲ್ಲಿಸು ಮಹಾದೇವ ಅಂತ ಅಂದು ಸ್ಟಾಪ್ ಮಾಡ್ತಾಳೆ. ಅಷ್ಟರಲ್ಲಿ ಕಾವ್ಯ ಆಲ್ರೆಡಿ ಬರತ್ತಂದರೆ ಆ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾಳೆ ಈ ಥರ ಆಗಿದೆ ಅಂತ. ಅಷ್ಟರಲ್ಲಿ ಪೊಲೀಸ್ನವ್ರು ಬರ್ತಾರೆ. ಬಂದ್ಬಿಟ್ಟು ಏನು ಕಾವ್ಯ ಏನು ಸಡನ್ನಾಗಿ ದೇವಸ್ಥಾನದ ಹತ್ರ ಬರೋಕ್ಕೆ ಹೇಳಿದ್ದು ಅಂತ ಹೇಳಿದಾಗ ಕಾವ್ಯ ಹೇಳ್ತಾಳೆ, ಇವರಿಬ್ಬರು ನಮ್ಮ ಪಂಚಮಿ ಮದುವೆ ಆಗಬೇಕಾಗಿರೋ ಹುಡುಗನ ಮೇಲೆ ಹಲ್ಲೆ ಮಾಡಿದ್ದಾರೆ. ಅದಾದಮೇಲೆ ನಮ್ಮ ಪಂಚಮಿಗೆ ಬಲವಂತವಾಗಿ ತಾಳಿ ಕಟ್ಟಕ್ಕೆ ಹೊರಟಿದ್ದಾರೆ. ಇವರಿಗೆ ಸರಿಯಾಗಿ ಶಿಕ್ಷೆ ಕೊಡು ಅಂತ ಹೇಳಿದಾಗ ಅವನು ಇನ್ನೊಬ್ಬ ಪೊಲೀಸ್ಗೆ ಹೇಳ್ತಾನೆ, ಅವ್ರನ್ನ ಎತ್ತಾಕೊಂಡು ಜೀಪ್ ಒಳಗಡೆಗೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಕಾವ್ಯಂಗೆ ಸರಿ ಕಾವ್ಯ ನಾನಿನ್ನು ಹೊರಡ್ತೀನಿ ಅಂತ ಭರತ್ ಹೊರಡ್ತಾನೆ. ಅದಾದಮೇಲೆ ಮಹಾದೇವ ಪಂಚಮಿನ ತಪ್ಕೊಂಡು ಹತ್ಕೊಂಡು ಹೇಳ್ತಾನೆ, ಈ ವಿಷಯ ಮನೇಲಿ ಯಾರಿಗೂ ಹೇಳ್ಬೇಡ, ಹೇಳಿದ್ರೆ ಎಲ್ಲರೂ ಶಾನೆ ಬೇಜಾರು ಮಾಡ್ಕೊಬಿಡ್ತಾರೆ ಅಂತ ಹೇಳ್ತಾನೆ. ಆಮೇಲೆ ಕಾವ್ಯಂಗೆ ಹೇಳ್ತಾನೆ, ನಾನು ಇಲ್ಲ ಅಂತಂದರೆ ನನ್ನ ತಂಗಿನ ಯಾರು ಕಾಪಾಡ್ತಾರೆ ಅಂತ ಅಂದ್ಕೊಂಡಿದ್ದೆ, ನೀನಿದೆಯಾ ಕಾವ್ಯ, ನನಗೆ ಸಂತೋಷ ಆಯಿತು, ನೀನು ನನ್ನ ಪಾಲಿನ ದೇವತೆ, ನೀನು ನನ್ನ ತಂಗಿನ ಕಾಪಾಡಿಬಿಟ್ಟೆ ಅಂತ ಹೇಳಿಬಿಟ್ಟು ಹೊರಡ್ತಾರೆ. ಇದ್ರ ಮಿಡಲಲ್ಲಿ ಸ್ನೇಹ ಮತ್ತು ರಾಣಿ ಸೀನ್ ಬರುತ್ತೆ. ಸ್ನೇಹ ಹೇಳ್ತಾಳೆ ರಾಣಿ ಹತ್ರ, ನನಗೆ ಗೊತ್ತು ಪ್ರೇಮ ಮಾಡ್ರ ವಿಷಯ ಏನಂತ ನಿಂಗೆ ಗೊತ್ತು, ಮದುವೆ ವಿಷಯದಲ್ಲಿ ನೀನು ಆ ವಿಷಯ ಹೇಳಿ ಜಗತ್ತಿಗೆ ರಟ್ಟಾಗೋ ಥರ ಮಾಡಿ ನನ್ನ ರಾಮನ ಒಂದು ಮಾಡು ಅಂತ ಕೇಳ್ಕೊಳ್ತಾಳೆ. ಅದಾದಮೇಲೆ ಈ ಕಡೆ ಪ್ರೇಮ ರಾಮ್ ಇಲ್ದೇ ಬೋರ್ ಆಗ್ತಿದೆ ಅಂತ ಅಂದ್ಬಿಟ್ಟು ರಾಮ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡೋಕ್ಕೂ ಮುಂಚೆ ಮತ್ತೆ ಬ್ಯಾಂಡೇಜ್ನೆಲ್ಲ ಸುತ್ಕೊಂಡು ಕಾಲ್ ಮಾಡ್ತಾಳೆ. ರಾಮ್ ಬ್ಯುಸಿ ಇದ್ದೀನಿ ಅಂತ ಹೇಳ್ಬಿಟ್ಟು ಇಡ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಬಂದು ಏನು ಮತ್ತೆ ರಾಮಕ್ಕೆ ಕಾಲ್ ಮಾಡಿದ್ದ ಅಂತ ಕೇಳ್ತಾಳೆ. ಹ್ಞೂ ಅಮ್ಮ, ನಿನ್ಗೆ ಅರ್ಥ ಆಗಲ್ಲ, ನನಗೆ ಅವ್ನು ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿದಾಗ, ಏನು ಗಂಡನ ಅವನು ಅಂತ ಕರಿತೀಯ ಅಂತ ಹೇಳಿದಾಗ, ಹ್ಞೂ ಹೌದು, ನೀನು ನಿನ್ನ ಗಂಡನ ಸತ್ಯನಾರಾಯಣ ಅಂತ ಕರಿ, ಆ ಮಜನೇ ಬೇರೆ ಇರುತ್ತೆ ಅಂತ ಹೇಳಿ ಅವರಮ್ಮನ ತಪ್ಕೊಂಡು ನಗಾಡ್ತಿರ್ತಾಳೆ. ಅಷ್ಟರಲ್ಲಿ ನೈಟ್ ಆಗುತ್ತೆ. ನೈಟ್ ಆದಮೇಲೆ ಕಾವ್ಯ ರೂಮಲ್ಲಿ ಹಾಸಿಗೆ ರೆಡಿ ಮಾಡ್ತಿರ್ತಾಳೆ. ಮಹಾದೇವ ಬರ್ತಾನೆ. ಮಹಾದೇವ ಬಂದ್ಬಿಟ್ಟು ಕಾವ್ಯಂಗೆ ಥ್ಯಾಂಕ್ಸ್ ಹೇಳೋಕ್ಕೆ ಬರ್ತಾನೆ. ಅದಾದಮೇಲೆ ಕಾವ್ಯ ಹೌದಾ ಇಷ್ಟೇನಾ, ಇದನ್ನ ಹೇಳೋಕ್ಕೆ ಬಂದಿದ್ದ ಅಂತ ಕೇಳಿದಾಗ, ಹ್ಞೂ ಹೌದು, ನೀನು ಇವತ್ತು ಮಾಡಿದ ಕೆಲಸದಲ್ಲಿ ನನ್ನನ್ನು ಒಬ್ಬ ಮನುಷ್ಯನಾಗಿ ಮಾಡಿಬಿಟ್ಟೆ, ನಾನಿವತ್ತು ಸಂತೋಷವಾಗಿದ್ದೀನಿ, ನಿನ್ಗೆ ಏನು ಬೇಕು ಕೇಳು ನಾನು ಕೊಡ್ತೀನಿ ಅಂತ ಕೇಳಿದಾಗ ಅವಳು ನನಗೆ ಡಿವೋರ್ಸ್ ಬೇಕು ಅಂತ ಹೇಳ್ತಾಳೆ. ಆವಾಗ ಮಹಾದೇವ ಇದ್ದವನು, ನನ್ನ ಪ್ರಾಣ ಬೇಕಾದರೂ ಕೇಳು ಕೊಟ್ಬಿಡ್ತೀನಿ, ನನ್ನ ರೈಸ್ ಮಿಲ್ಲು, ನನ್ನ ಹೊಲ ಗದ್ದೆ ತೋಟ ಏನು ಬೇಕಾದ್ರೂ ಕೇಳು ಕೊಟ್ಬಿಡ್ತೀನಿ, ನೀನೇ ನನ್ನ ಪ್ರಾಣ ಅಂತ ಅಂದ್ಕೊಂಡಿದ್ದೀನಿ, ನಿನ್ನ ತಾಳಿ ಕಟ್ಟಿದ ಕ್ಷಣದಿಂದ ನಿನ್ನನ್ನು ನಾನು ಉಸಿರಂತ ಅಂದ್ಕೊಂಡಿದ್ದೀನಿ, ನೀನೇ ನನ್ನಿಂದ ದೂರ ಹೊರಟೋಗ್ಬಿಟ್ರೆ ನಾನು ಸತ್ತಂಗೆ ಕಾವ್ಯ, ಇದೊಂದನ್ನು ಮಾತ್ರ ಕೇಳಬೇಡ ಅಂತ ಬೇಜಾರು ಮಾಡ್ಕೊಂಡು ಅಳ್ತಾನೆ. ಅದು ಇವತ್ತಿನ ಅಪ್ಡೇಟ್.